ನಮಸ್ತೆ ಎಲ್ಲರಿಗೆ, ಜೈ ಗುರುದೇವ್. ಇವತ್ತಿನ ಸೆಷನ್ ಅನ್ನ ರಿಪೀಟ್ ಮಾಡ್ತಾ ಇರೋರು ಯು ಕ್ಯಾನ್ ಟೈಪ್ ಆರ್, ಜೊತೆಗೆ ಯಾವ ಊರಿನಿಂದ ಜಾಯ್ನ್ ಆಗಿದ್ದೀರಿ ಅದನ್ನ ಕೂಡ ಕಮೆಂಟ್ಸ್ ಅಲ್ಲಿ ಟೈಪ್ ಮಾಡಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್, ಹೊಸ ಸ್ಟೂಡೆಂಟ್ಸ್ ಅನ್ನ ದಯವಿಟ್ಟು ವೆಲ್ಕಮ್ ಅಂತ ಟೈಪ್ ಮಾಡಿ. ಹಾಗೇನೆ ಆಲ್ ದ ನ್ಯೂ ಸ್ಟೂಡೆಂಟ್ಸ್, ನಿಮ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಈ 3 ದಿವಸದ ಈ ಮೆಡಿಟೇಷನ್ ನ ಸೆಷನ್ ನಲ್ಲಿ ನಾವು 3 ದಿನಕ್ಕೆ 3 ತರಹದ ಬೇರೆ ಬೇರೆ ರೀತಿಯ ಧ್ಯಾನ ವಿಧಾನಗಳು, ಹೀಲಿಂಗ್ ನ ಟೆಕ್ನಿಕ್ಸ್ ಗಳನ್ನ ಅಭ್ಯಾಸ ಮಾಡೋಣ. ಇವತ್ತಿನ ದಿನ ರೇಖಿ ಅನ್ನುವಂತಹ ಒಂದು ವಿದ್ಯೆ, ಅದಕ್ಕೆ ಹೊಂದಿಕೊಂಡಂತೆ ಇರುವಂತಹ ಕೆಲವು ಮೆಡಿಟೇಷನ್ಸ್ ಗಳ ಸೆಟ್ ಇದೆ. ಆ ಸೆಟ್ ನಲ್ಲಿ ಮೊದಲನೆಯ ಧ್ಯಾನದ ಅಭ್ಯಾಸ ಇವತ್ತು ಮಾಡೋಣ. ನಾಳೆ ದಿನ ಹೋಪೋನೋಪೋನೋ ಅನ್ನುವಂತಹ ಒಂದು ಹವಾಯಿಯನ್ ಪ್ರಾಂತ್ಯದಲ್ಲಿ ಪ್ರಾರಂಭಗೊಂಡು ಜಗತ್ತಿನಾದ್ಯಂತ ಫೇಮಸ್ ಆದಂತಹ ಪರಿಣಾಮಕಾರಿಯಾದಂತಹ ಒಂದು ಹೀಲಿಂಗ್ ನ ಟೆಕ್ನಿಕ್, ಅದನ್ನ ಅಭ್ಯಾಸ ಮಾಡೋಣ. ನಾಡಿದ್ದು ಶಿವರಾತ್ರಿ ಇದೆ. ಸೊ ಶಿವರಾತ್ರಿ ದಿನ ನಾವು ಮತ್ತೆ ಧ್ಯಾನದ ಅಭ್ಯಾಸವನ್ನ ಮಾಡೋಣ. ಥ್ಯಾಂಕ್ ಯು ಆಲ್. ಸಾಂಗ್ಲಿಯಿಂದ ಬಂದಿದ್ದೀರಿ, ವೆರಿ ನೈಸ್. ವೆಲ್ಕಮ್ ಎವ್ರಿ ಒನ್. ಸೊ ಈ ಎಲ್ಲ ಸೆಷನ್ಸ್ ಗಳಲ್ಲಿ ನಿಮ್ಮ 100ಕ್ಕೆ 100ರಷ್ಟು ಪಾರ್ಟಿಸಿಪೇಷನ್ ಇರ್ಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಸೊ ದಟ್ ನಿಮ್ಗೆ ಇದರಲ್ಲಿ 100ಕ್ಕೆ 100ರಷ್ಟು ಅನುಕೂಲ ಆಗ್ಲಿ. ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಧ್ಯಾನದಿಂದ ಉತ್ತರ ಸಿಗ್ಲಿ. ಇದರಿಂದ ನಿಮ್ಮ ಜೀವನ ಸುಗಮವಾಗಿ ಸಾಗ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಸೊ ಯಾರಿಗೆಲ್ಲ ರೇಖೆಯ ಬಗ್ಗೆ ಆಲ್ರೆಡಿ ಮಾಹಿತಿ ಇದೆ, ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಿ, ಯು ಕ್ಯಾನ್ ಟೈಪ್ ಆರ್ ಅಂತ ಟೈಪ್ ಮಾಡಿ. ಯಾರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಒಂಚೂರು ಕೂಡ ಇಲ್ಲ, ನೀವು ಎನ್ ಅಂತ ಟೈಪ್ ಮಾಡಿ. ಹೊಸಬ್ರು ಯಾರಾದ್ರೂ ಇದ್ರೆ, ರೇಖೆ ಬಗ್ಗೆ ಗೊತ್ತೇ ಇಲ್ಲ ಅನ್ನುವಂಥವ್ರು ಇದ್ರೆ, ಯು ಕ್ಯಾನ್ ಟೈಪ್ ಎನ್ ಫಾರ್ ನ್ಯೂ. ಸೊ ಹೊಸಬರಿಗೋಸ್ಕರ, ಇಫ್ ದರ್ ಆರ್ ನ್ಯೂ ಪೀಪಲ್, ಓಕೆ, ಕೆಲವರು ಹೊಸಬ್ರಿದ್ದೀರಿ. ಸಣ್ಣದಾಗಿ ಒಂದು 5 ನಿಮಿಷದ ಒಳಗಡೆ ನಿಮ್ಗೆ ರೇಖೆಯ ಬಗ್ಗೆ ಕೆಲವು ಮಾಹಿತಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ನಿಮ್ಗೆ ಇದನ್ನ ಎಂಬ್ರೇಸ್ ಮಾಡ್ಲಿಕ್ಕೆ, ಈ ಶಕ್ತಿಯನ್ನ ನೀವು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಬೇಸಿಕಲಿ ರೇ ಕಿ ಅಂದ್ರೆ ಎರಡು ಲೆಟರ್ಸ್ಗಳು, ಅಕ್ಷರಗಳು. ರೇ ಅಂತಂದ್ರೆ ವಿಶ್ವ ಅಂತ, ಕಿ ಅಂತಂದ್ರೆ ಶಕ್ತಿ. ಜಗತ್ತಲ್ಲಿರುವಂತಹ ಎಲ್ಲ ಶಕ್ತಿಯನ್ನ, ಪ್ರಾಣ ಶಕ್ತಿಯನ್ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಈ 2 ಶಬ್ದಗಳನ್ನ ಉಪಯೋಗಿಸ್ಕೊಳ್ತೀವಿ. ಈ ಶಕ್ತಿಯನ್ನ ನಮ್ಮ ದೇಹದ ಮುಖಾಂತರ ಬರೋ ತರ ಮಾಡಿಕೊಂಡು ಕೆಲವೊಂದು ಪ್ರೊಸೀಜರ್ ಇದೆ, ಕೆಲವು ಚಿಹ್ನೆಗಳಿದೆ ಇತ್ಯಾದಿ. ನಮ್ಮ ಜೀವನದಲ್ಲಿ ಬರುವಂತಹ ಬಂದಂತಹ ಸಮಸ್ಯೆಗಳು, ಅದರಿಂದ ಆಚೆ ಬರೋದಕ್ಕೆ ಒಂದು ಫಾರ್ಮುಲಾ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ, ನಿಮ್ಮ ಮೈಂಡ್ ಅಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. PEMS ಅಂತ. ಅಂದ್ರೆ ಫಿಸಿಕಲ್, ಇಮೋಷನಲ್, ಮೆಂಟಲ್, ಸ್ಪಿರಿಚುವಲ್, 4 ಭಾಗಗಳಲ್ಲಿ ಕೂಡ ನಮ್ಗೆ ಬರುವಂತಹ ಸಮಸ್ಯೆಗಳಿಂದ ಈಚೆ ಬರೋದಕ್ಕೆ ರೇಖಿ ಸಹಾಯ ಮಾಡ್ತದೆ. ಇದರ ಮೂಲ ಹುಡುಕ್ತಾ ಹೋದ್ರೆ ಇದು ಭಾರತ ದೇಶದ್ದೇನೆ, ಭಾರತದ ಋಷಿ ಮುನಿಗಳ ಆಶೀರ್ವಾದ ಇದು. ಆ ನಂತರದಲ್ಲಿ ಟಿಬೆಟ್ ನಿಂದ ಆಶೀರ್ವಾದವನ್ನ ಪಡ್ಕೊಂಡು, ದೀಕ್ಷೆಯನ್ನ ಪಡ್ಕೊಂಡು, ಜಪಾನ್ ದೇಶದ ಒಬ್ಬ ವ್ಯಕ್ತಿ ಮಿಕಾವು ಉಸುಯಿ, ಅವರು ಮೌಂಟ್ ಕುರಾಮ ಅನ್ನುವಂತ ಪರ್ವತ ಪ್ರದೇಶದಲ್ಲಿ ಇದರ ಬಗ್ಗೆ ಧ್ಯಾನ ಮಾಡ್ತಾರೆ. ಅವರಿಗೆ ಇದರ ಸತೂರಿ ಆಯ್ತು. ಸತೂರಿ ಅಂತಂದ್ರೆ ವಿಶೇಷ ಅನುಭೂತಿ ಆಯ್ತು. ಅಲ್ಲಿಂದ ಅವರು ಜುಜಿರೋ ಹಯಾಶಿ ಅಂತ ಅನ್ನುವಂಥ ವ್ಯಕ್ತಿಗೆ ಅದನ್ನ ಹೇಳ್ಕೊಟ್ರು. ಅವರು ಕೂಡ ಹೀಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಲ್ಲಿಂದ ಮುಂದಕ್ಕೆ ಜುಜಿರೋ ಹಯಾಶಿ ಅವರು ಯಮಗುಚಿ ಫ್ಯಾಮಿಲಿ ಅಂತ ಜಪಾನ್ ದೇಶದಲ್ಲಿ, ಮತ್ತೆ ಹವಾಯೋ ಟಕಾಟ ಅಂತ ಅಮೆರಿಕದವರು, ಅವರಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹವಾಯೋ ಟಕಾಟ ಅವರು ಸುಮಾರು 22 ಜನ ಶಿಷ್ಯಂತನ್ನ ರೆಡಿ ಮಾಡ್ತಾರೆ. ಸೊ ಇದು ರೇಖಿಯ ಹಿಸ್ಟ್ರಿ. ನನ್ನ ರೇಖಿಯ ಜರ್ನಿ ಪ್ರಾರಂಭ ಆಗಿರೋದು 1996ರಲ್ಲಿ ರಂಜಿತ್ ಸತ್ಯರಾಜ್ ಅನ್ನುವಂಥ ಗುರುಗಳ ಹತ್ರ ನಾನು ಕಲ್ಕೊಂಡ್ರೆ. ಇವಾಗ ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲ ಅವರು. ಆ ನಂತರ ಹಲವಾರು ಗುರುಗಳ ಹತ್ರ ನಾನು ರೇಖಿಯನ್ನ ಕಲಿತು ಅಭ್ಯಾಸ ಮಾಡ್ತಾ ಬಂದಿದ್ದೇನೆ. ನನ್ನ ಸ್ಟೂಡೆಂಟ್ಸ್ ಗಳಲ್ಲಿ ಕೂಡ ಸಾಕಷ್ಟು ರೀತಿಯ ಅನುಕೂಲಗಳಾಗಿದೆ. ಎಷ್ಟೊಂದು ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಕಾಯಿಲೆಗಳು, ಫಿಟ್ಸ್ ನಂತ ಕಾಯಿಲೆ, ಡಯಾಬಿಟೀಸು, ಡಿಪ್ರೆಷನ್ನು,
ಇತ್ಯಾದಿಗಳಿಂದ ಟ್ಯಾಬ್ಲೆಟ್ಗಳನ್ನ ನಿಲ್ಲಿಸ್ಕೊಂಡು ಕಮ್ಮಿ ಮಾಡಿಕೊಂಡು ಇರುವಂತವ್ರು ನಮ್ಮ ಗ್ರೂಪ್ ನಲ್ಲಿ ಇದ್ದಾರೆ. ನಮ್ಮ ಗ್ರೂಪ್ ನಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಸಾಕಷ್ಟು ಜನ ಔಷಧ ರಹಿತ ಚಿಕಿತ್ಸೆಯನ್ನ ನಡೆಸೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವುದೇ ರೀತಿಯ ಅಡ್ಡ ಪರಿಣಾಮ ಇದರಲ್ಲಿಲ್ಲ, ಓವರ್ ಡೋಸ್ ನ ಸಮಸ್ಯೆ ಇಲ್ಲ, ಕಲಿಯೋದಿಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ, ಧರ್ಮ ಯಾವುದೇ ಫಾಲೋ ಮಾಡ್ತಾ ಇದ್ರು ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಯಾರು ಬೇಕಾದ್ರೂ ಇದನ್ನ ಕಲಿಬಹುದು. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಸಸ್ಯಗಳಿಗೆ ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗುದಿಲ್ಲ, ಒಳ್ಳೇದಕ್ಕೋಸ್ಕರ ಮಾತ್ರ ಇದು ಕೆಲಸ ಮಾಡುತ್ತೆ. ಸೊ ಇಂಥ ಒಂದು ಅದ್ಭುತ ಚಿಕಿತ್ಸೆಯನ್ನ ನಾವು ಹೋಲಿ ಫೈರ್ ಅನ್ನುವಂತಹ ಒಂದು ವಿಧಾನದ ಮುಖಾಂತರ ನಾವು ಇವತ್ತು ಅಭ್ಯಾಸ ಮಾಡೋಣ. ಇದರಲ್ಲಿ ಮೊದಲೇ ಹೇಳಿದಾಗೆ ಬೇರೆ ಬೇರೆ ಸೆಟ್ಗಳಿದೆ. ಹೀಲಿಂಗ್ಗೆ ಅನುಕೂಲ ಆಗುವ ಹಾಗೆ ಬೇರೆ 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 ಸಂದರ್ಭದಲ್ಲಿ ಬಂದಂತಹ ಬೇರೆ ಬೇರೆ ಅನುಭೂತಿಗಳಿಗೆ ಹೊಂದಿಕೊಂಡ ಹಾಗೆ ವಿಲಿಯಂ ಲೀ ರ್ಯಾಂಡ್ ಅನ್ನುವಂತಹ ಅಮೆರಿಕದ ಒಬ್ಬ ವ್ಯಕ್ತಿ ಇದನ್ನ ನಮ್ಗೆ ಆ ಕೊಟ್ಟಂತಹ ಧ್ಯಾನ ವಿಧಾನಗಳು. ಸೊ ಅದರಲ್ಲಿ ಒಂದು ಟ್ರ್ಯಾಕ್ ಅನ್ನ ನಾನು ಇವತ್ತು ಪ್ಲೇ ಮಾಡ್ತೇನೆ. ಈಗ ಸುಮಾರು ಒಂದು 25 ನಿಮಿಷ ಆಗುತ್ತೆ. ಬೇಸಿಕಲ್ ನಾವು ಏನು ಮಾಡೋ ತರ ಇಲ್ಲ. ನಿಮ್ಗೆ ಯಾರಿಗೆಲ್ಲ ರೇಖಿಯ ಸಿಂಬಲ್ಸ್ ಗೊತ್ತಿದೆ, ನೀವು ಸಿಂಬಲ್ಸ್ ಗಳನ್ನ ಹಾಕೊಳ್ಬಹುದು. ಅಂಡ್ ನಮ್ಮ ಜೊತೆಗೆ ಯಾರ್ಯಾರು ಎಲ್ಲಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತಹ ಒಂದು ಸಂಕಲ್ಪ ಇರ್ಲಿ. ನಮ್ಮ ಮನಸ್ಸನ್ನ ಒಂದೇ ಕಡೆಗೆ ಗಮನ ಇಟ್ಟುಕೊಂಡು ಕೂತ್ಕೊಂಡ್ರೆ ಸಾಕು. ನಮ್ಗ ಬೇರೇನು ಕೆಲಸ ಮಾಡೋ ತರ ಏನಿಲ್ಲ. ಜಸ್ಟ್ ಎಂಜಾಯ್ ದ ಮೆಡಿಟೇಷನ್ ಪ್ರಾಕ್ಟೀಸ್ ಅನ್ನ ಒಟ್ಟಿಗೆ ಮಾಡೋಣ. ಕಣ್ಗಳನ್ನ ಮುಚ್ಕೊಂಡು ಹಾಯಾಗಿ ಜಸ್ಟ್ ಎಂಬ್ರೇಸ್ ದ ಎನರ್ಜಿ. ನನ್ನಲ್ಲಿ ಆ ರೇಖಿ ಶಕ್ತಿ ಬಂದು ನನಗೆ ಅನುಕೂಲ ಆಗ್ತಾ ಇದೆ ಅನ್ನುವಂಥ ಭಾವ ಮನಸ್ಸಲ್ಲಿ ಬಂದ್ರೆ ಸಾಕು. ಇನ್ಸ್ಟ್ರಕ್ಷನ್ ಇದರಲ್ಲಿ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಇದೆ, ಪರವಾಗಿಲ್ಲ, ಸಿಂಪಲ್ ಇಂಗ್ಲಿಷ್ ಇದೆ. ಅರ್ಥ ಆಗದಿದ್ರು ಕೂಡ ಸುಮಾರು ಒಂದು 20 ಮಿನಿಟ್ಸ್ 20 ನಿಮಿಷ ಕಣ್ಗಳನ್ನ ಮುಚ್ಕೊಂಡು ಹಾಯಾಗಿ ಬೆನ್ನು ನೇರವಾಗಿ ಇಟ್ಕೊಳ್ಬೇಕು, ಕೈಗಳನ್ನು ಹೀಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಯಾವುದೇ ರೀತಿಯ ನಿಯಮ ಇಲ್ಲ. ಒಂದು ಕಡೆ ಕೂತ್ಕೊಳ್ಬಹುದು, ಓಡಾಡ್ಬೇಕು ಸರ್ ಓಡಾಡ್ಬೋದು, ಮಲ್ಕೊಂಡ್ ಕೇಳ್ಬೋದು, ಎನಿಥಿಂಗ್ ಇಸ್ ಫೈನ್. ಆ ತರದ್ ಯಾವುದೇ ರಿಸ್ಟ್ರಿಕ್ಷನ್ಸ್ ಇದ್ರಲ್ಲಿಲ್ಲ. ಇದು ತುಂಬಾ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತ ಒಂದು ಟೆಕ್ನಿಕ್. ಸೊ ಎಲ್ಲರೂ ರೆಡಿ ಇದ್ರೆ ಒಂದು ಸಾರಿ ಚಾಟ್ ಬಾಕ್ಸ್ ಅಲ್ಲಿ SR ಅಂತ ಟೈಪ್ ಮಾಡಿ. ಸೂಪರ್ ರೆಡಿ. ಅಂಡ್ ನಾನು ಆ ವಿಡಿಯೋವನ್ನ ಪ್ಲೇ ಮಾಡ್ತೀನಿ ಇವಾಗ. ಜಸ್ಟ್ ಹ್ಯಾವ್ ಟು ಲಿಸನ್ ಟು ಇಟ್, ಕೇಳಿಸ್ಕೊಳ್ಳೋಣ. ಸೊ ಮುಂದಿನ ದಿನಗಳಲ್ಲಿ ಇದರ ನೆಕ್ಸ್ಟ್ ಸೆಟ್ ಗಳೇನಿದೆ ಅದನ್ನು ಕೂಡ ನಾನು ಪ್ಲೇ ಮಾಡ್ತೀನಿ. ಟುಡೇ ಇವತ್ತು ವಿಲ್ ಡೂ ದ ಫಸ್ಟ್ ಒನ್. ಫಸ್ಟ್ ಇನ್ ದಿಸ್ ಇದನ್ನ ನಾವು ಮೆಡಿಟೇಷನ್ಗೆ ಬದಲು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಸೇಮ್ ಟ್ರ್ಯಾಕ್ ಅನ್ನೇ ನಾವು ಮತ್ತೆ ಮತ್ತೆ ಪ್ಲೇ ಮಾಡಿದಾಗ್ಲೂ ಕೂಡ ಬೇರೆ ಬೇರೆ ರೀತಿಯ ಅನುಭವ ಆಗುತ್ತೆ. ಸೊ ನಿಮ್ಮ ಅನುಭವವನ್ನು ಕೂಡ ನೀವು ಆ ನಂತರ ಶೇರ್ ಮಾಡ್ಬೋದು, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ಲೆಟ್ ಅಸ್ ಬಿಗಿನ್ ಇಫ್ ಯು ಆರ್ ರೆಡಿ. ಸೂಪರ್. ಓಕೆ, SR. ಕೆಲವರು ಇನ್ನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಪ್ಲೀಸ್ ಬಿ ವೆರಿ ಆಕ್ಟಿವ್. ನಾನು ಮೊದಲೇ ಹೇಳಿದಾಗೆ ಹೆಚ್ಚು ಆಕ್ಟಿವ್ ಇದ್ದಷ್ಟು ನಿಮ್ಗೆ ಇದರಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ. ಆಲ್ರೈಟ್. ಸೊ ಧ್ಯಾನದ ನಂತರ ಮತ್ತೆ ನಾನು ನಿಮ್ಮನ್ನ ಸಿಗ್ತೀನಿ. ಅಂಟಿಲ್ ದೆನ್ ಲೆಟ್ ಅಸ್ ಎಂಜಾಯ್. ನಾವು I'll see you in about 20 minutes. 15ರಿಂದ 20 ನಿಮಿಷ ಆಗುತ್ತೆ. 20 ನಿಮಿಷದಲ್ಲಿ ಮತ್ತೆ ಸಿಗ್ತೀವಿ. Now let us experience holy love. In holy love, we experience divine love, which is special kind of love that is more highly refined and has a higher consciousness than human love. You can be seated in a chair, lying on the floor, or even you can change your positions during the experience. Moving to the floor, returning back to the chair, whatever you feel like. Let us slowly, gently close our eyes. Take your attention to your breath.
Take a long deep breath in and breathe out. Repeat. Take a long deep breath in, breathe out. Imagine yourself being in front of a river. Imagine you are in front of a river. This is a crystal clear river flowing down from the mountains. There is a path along the river bank. There is a path along the river bank. As you walk along the path, you come to a bend in the river. As you walk along the path, you come to a bend in the river. The sun is shining off the rippled surface of the water in the bend in the river, creating a glittering, shimmering light. You realize this is no ordinary light, but it is coming from the third heaven and beyond. This is coming from the third heaven and beyond. Allow this light to enter your soul. Allow this light to enter your soul. Allow the light to guide you. Allow this light to guide you.
All right, whenever you are ready, whenever you are guided to do so, and at the pace that is right for you, at the pace that feels right for you, take few breaths
Breathe in and breathe out. Bring your awareness to your eyes. Slowly, slowly open your eyes and come back. Slowly, very slowly. Please come back. ನಿಮ್ಮ ಬೆರಳುಗಳನ್ನ ಮೂವ್ ಮಾಡಿಕೊಂಡು ದೆನ್ ರಬ್ ಯೋರ್ ಪಾಮ್ಸ್, ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜಿ ಕೈಗಳಿಂದ ಬರುತ್ತಿರುವ ಶಾಖಶಕ್ತಿಯನ್ನು ಕಣ್ಣಿಗೆ ಕೊಡಿ. ವೆರಿ ಸ್ಲೋಲಿ, ವೆರಿ ಸ್ಲೋಲಿ ಯು ಕ್ಯಾನ್ ಓಪನ್ ಯುವರ್ ಐಸ್. ಸೊ ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್. ಇವತ್ತಿನ ಈ ಸಮೂಹ ಧ್ಯಾನಕ್ಕೆ ಜಾಯ್ನ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾಳೆ ದಿನ ಮತ್ತೆ ಇದೇ ಹೊತ್ತಿಗೆ ನಾನು ನಿಮ್ಮನ್ನ ಸಿಗ್ತೀನಿ. ಆಲ್ ಓಲ್ಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಆಲ್ ಎಕ್ಸಿಟ್. ಹೊಸಬ್ರು ಬಂದವರು ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ಐ ವಿಲ್ ಬಿ ಹಿಯರ್ ಟು ಆನ್ಸರ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್. Tomorrow we'll meet at 6. Thank you. Let me know how you felt. Comments ಅಲ್ಲಿ ಹಾಕಿ. How was your experience? Nice experience. Enjoyed the session. Yes, recording ಅನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. It will be available. YouTube ಅಲ್ಲಿ ಇರುತ್ತೆ. We'll share the link. Thank you. Very nice, relaxing. Perfect. Namaste. Have a great day. ನಾಳೆ ಸಿಗೋಣ.